ನಿಮ್ಗೆ ಫ್ಯೂಚರ್ ಅಲ್ಲಿ ಈಗ ಯಾರು ಇಂಡಿಯಾ ಬಗ್ಗೆ ಏನಾದ್ರು ಕೇಳಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನನ್ನ ಭಾರತ ನನ್ನ ಹೆಮ್ಮೆ, ನನ್ನ ಭಾರತ ನನ್ನ ಮನೆ ಇದ್ದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಹಲೋ ಗೈಸ್, ನಾನು ನಿಮ್ಮ ಗಡಿನಾಯಕನಿಗ. ಇವತ್ತೇನಪ್ಪ ಬಂದಿರೋದು ಅಂದ್ರೆ ಇವತ್ತು ವಿಡಿಯೋ ಮಾಡ್ತಿರೋದು ಇನ್ನೇನು ನಮ್ಮ ಆಗಸ್ಟ್ 15ರಂದು ಏನು ನಮ್ದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ನಮ್ಮ ಈ ಯೂತ್ ಏನಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಸ್ ಇವ್ರುಗಳನ್ನ ಒಂದು ಕೆಲವು ಪ್ರಶ್ನೆ ಕೇಳೋಣ ಬನ್ನಿ. ನಿಮ್ಗೆ ಮೀಟ್ ಮಾಡ್ಬೇಕು ಅಂತಿದ್ರೆ ಯಾರು ಮೀಟ್ ಮಾಡ್ಬೇಕಿತ್ತು ಅಂತ ಮೀಟ್ ಮಾಡ್ಬೇಕಿತ್ತು ಅಂತ ಈ ಸುಭಾಷ್ ಚಂದ್ರ. ನಿಮ್ಮ ಹೆಸರು? ನನ್ನ ಹೆಸರು ಗಿರೀಶ್. ಬ್ರೋ, ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವ್ದಾರ ಒಂದು ಅಕಸ್ಮಾತ್ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಸ್ವಾತಂತ್ರ್ಯ ಹೋರಾಟಗಾರನ ಮೀಟ್ ಮಾಡಕ್ಕೆ ಇಷ್ಟಪಡ್ತೀರಿ ನೀವು? ಸುಭಾಷ್ ಚಂದ್ರ ಬೋಸ್. ಏಕೆ ಅಂತ ಹೇಳ್ಬೋದಾ? ಯಾಕೆಂತಂದ್ರೆ ಅವರು ಇದು ಅವ್ರು ಇದ್ರೆ ನಮ್ಗೆ ಇನ್ನೂ ಬೇಗ ಸ್ವಾತಂತ್ರ್ಯ ಸಿಕ್ತಿತ್ತು. ಅಂದ್ರೆ ಅವ್ರು ಇದ್ದಿದ್ರೆ ನಮ್ದು ಈ ತರ ರಾಜಕೀಯ ಅನ್ಯಾಯ ತರ ಏನಿರ್ತದಲ್ಲ, ಅವ್ರು ಒಂದು ಕೋಟ್ ಹೇಳ್ತಾರೆ, ನಮಗೆ ಇದು ನೀವು ನಮಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತ. ಆ ಕೋಟ್ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಅವ್ರು ಇದ್ದಿದ್ರೆ ಇನ್ನೂ ಬೇಗ ಸ್ವಾತಂತ್ರ್ಯ ಸಿಕ್ಕು ನಮ್ಮ ದೇಶ ಬೇರೆ ದೇಶಗಳ ತರ ಇನ್ನೂ ಅಭಿವೃದ್ಧಿ ಆಗೋದು. ಐಡಿಯಾಲಜಿ ತುಂಬಾ ಇಷ್ಟ ಅಂತ. ಐಡಿಯಾಲಜಿ ಇಷ್ಟ. ಥ್ಯಾಂಕ್ ಯು. ಬ್ರೋ ನಮಸ್ತೆ. ಬ್ರೋ, ನಿಮ್ಮ ಹೆಸರು? ನಿರಂಜನ್ ಕುಮಾರ್ ಅಂತ. ಬ್ರೋ, ನಿಮ್ಗೆ ಸ್ವಾತಂತ್ರ್ಯ ಅಂದ್ರೆ ಈಗ ಹೆಂಗಿರೋ ಇಂಡಿಪೆಂಡೆನ್ಸ್ ಇದೆ, ಸ್ವಾತಂತ್ರ್ಯ ಅಂದ್ರೆ ನಿಮ್ ಪ್ರಕಾರ ಏನು? ಸ್ವಾತಂತ್ರ್ಯ ಅಂದ್ರೆ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡು. ಇಂಡಿಯಾ ಈಸ್ ಗ್ರೇಟ್. ಇಂಡಿಯಾ ಈಸ್ ಗ್ರೇಟ್. ಇಂಡಿಯನ್ ಕಲ್ಚರ್ ಈಸ್ ಗ್ರೇಟ್. ಇಂಡಿಯನ್ ಟ್ರೆಡಿಷನ್ ಈಸ್ ಗ್ರೇಟ್. ಇಂಡಿಯನ್ ಹೆರಿಟೇಜ್ ಈಸ್ ಗ್ರೇಟ್. ಇಂಡಿಯನ್ ಸಾಯಿಲ್ ಈಸ್ ಗ್ರೇಟ್. But Indians are not great. ಓಕೆ ಬ್ರೋ, ನಿಮ್ಗೆ ಅಕಸ್ಮಾತ್ ಆಗಿ ನಿಮ್ಗೆ ಯಾವ್ದಾದ್ರು ಫ್ರೀಡಮ್ ಫೈಟರ್ ಜೊತೆ ಮೀಟ್ ಆಗೋ ಚಾನ್ಸಸ್ ಸಿಕ್ಕಿದ್ರೆ ಯಾರನ್ನ ಮೀಟ್ ಮಾಡಕ್ ಇಷ್ಟಪಡ್ತಾರ? ಏನಕ್ಕೆ ಮೀಟ್ ಮಾಡಕ್ ಇಷ್ಟ? ಸುಭಾಷ್ ಚಂದ್ರ ಬೋಸ್. ಏನಕ್ಕೆ ಅಂತ ಕೇಳ್ಬೋದು? ಅಂದ್ರೆ ಅವ್ರು ಒಂದ್ ಸ್ವಲ್ಪ ಸ್ಟ್ರಾಂಗ್ ಇದ್ರು, ಅದಕ್ಕೆ. ನೀವೇನಾರು ಹೇಳಕ್ ಇಷ್ಟಪಡ್ತೀರಾ? ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಬ್ರೋ? 76 ತಾನೆ. ಹೋದ್ ಸರಿ 75, ಈ ಸಲ 76. ಅಯ್ಯೋ, ಆಕ್ಚುಲಿ ಅದು ರಾಂಗು. 80ನೇ ವರ್ಷ ಸ್ವಾತಂತ್ರ್ಯ ಇದು. ಬ್ರೋ, ನಿಮ್ಗೆ ಇಂಡಿಯಾದಲ್ಲಿ ಯಾವ ಸ್ಟೇಟ್ಗೆ ವಿಸಿಟ್ ಮಾಡಕ್ ಇಷ್ಟ ಮತ್ತೆ ಯಾಕೆ ಅಲ್ಲಿ ವಿಸಿಟ್ ಮಾಡಕ್ ಇಷ್ಟ? ಕೇರಳ. ಕೇಳು. ಕೇರಳ ಏನಕ್ಕೆ? ಸುಮ್ನೆ ಅಲ್ಲೊಂಥರ ವೆದರ್ ಚೆನ್ನಾಗಿದೆ, ಸೊ ಚೆನ್ನಾಗೈತೆ. ಬ್ರೋ, ನಿಮ್ಗೆ ಈಗಿನ ಕರೆಂಟ್ ಇಂಡಿಯಾದಲ್ಲಿ ಗೌರ್ಮೆಂಟ್ಗೆ ಏನಾದ್ರು ಪ್ರಶ್ನೆ ಮಾಡಂಗಿದ್ರೆ ಏನ್ ಪ್ರಶ್ನೆ, ಯಾವ್ದ್ರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಬ್ರೋ, ನಿಮ್ಗೆ ಭಾರತದಲ್ಲಿ ಏನ್ ಬದಲಾಗಬೇಕು ಅನಿಸ್ತಿದೆ? ಇನ್ಇಕ್ವಾಲಿಟಿ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಬೋಸ್ ಆಗಿರ್ಬೋದು ಅಂತ ವ್ಯಕ್ತಿಗಳು. ಭಗತ್ ಸಿಂಗು ಬಾಲಗಂಗಾಧರ ಕೇಳ್ತಾರೆ ಸ್ವತಂತ್ರನ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತಾರೆ ಅವರು ಸಾಯುವ ಸಂದರ್ಭದಲ್ಲಿ. ಅಂತ ಮಾತುಗಳನ್ನೆಲ್ಲ ಆಡಿರ್ತಾರೆ. ಅಂತಹ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡ್ಬೇಕು ಅಂತ ಇಷ್ಟಪಡ್ತೀವಿ. ಬಟ್ ಮೀಟ್ ಮಾಡಕ್ ಆಗದೇ ಇರುವೆ ಅವರಲ್ಲಿ ಇರ್ತಕ್ಕ ತತ್ವಜ್ಞಾನಗಳು, ಅವ್ರ ಬುದ್ಧಿ ಹೆಂಗಿತ್ತು, ಅವರು ದೇಶದ ಬಗ್ಗೆ ಅಭಿಪ್ರಾಯ, ಅವರ ಒಂದು ಎಷ್ಟು ಉತ್ಸುಕತೆಯಿಂದ ಹೊಂದಿದ್ರು ಅನ್ನೋದನ್ನ ನಾವು ತಿಳ್ಕೋಬೇಕು. ಆ ಉದ್ದೇಶಪೂರ್ವಕ ಅವ್ರನ್ನ ಇಷ್ಟಪಡ್ಬೋದು, ನಾವು ಆ ತತ್ವಗಳನ್ನ ಪಾಲಿಸ್ಬೇಕು. ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಮಾರು ಜನ ಇದ್ದಾರೆ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು. ಮಹಿಳೆಯರು ಅಂತ ಬಂದಾಗ ಸರೋಜಿನಿ ನಾಯ್ಡು, ಇನ್ನು ಕಮಲಾದೇವಿ, ಯಾರು ಸುಮಾರು ಜನ ಬರ್ತಾರೆ. ಅವ್ರ ತತ್ವಗಳನ್ನ ನಾವು ಆದರ್ಶವಾಗಿ ಪಾಲಿಸ್ಬೇಕು. ಮೀಟ್ ಮಾಡಕ್ ಆಗಲ್ಲ ಅಂತಂದ್ರು ಕೂಡ ಅವ್ರ ತತ್ವಗಳನ್ನ ನಾವು ಆದರ್ಶ ಪಾಲಿಸ್ಬೇಕು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬ್ರೋ. ಬ್ರೋ, ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಬ್ರೋ, ನಿಮ್ಗೆ ಭಾರತದಲ್ಲಿ ಬದಲಾಗಬೇಕಿರೋ ಇಂಥ ವಿಷಯ ಬದಲಾಗಬೇಕಿತ್ತು ಅಂತಂದ್ರೆ ಯಾವ್ದಿಷ್ಟು? ಭಾರತದಲ್ಲಿ ಬದಲಾಗಬೇಕಾಗಿರ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಬದಲಾವಣೆ ಹೊಂದ್ತಾ ಇದೆ. ನಮ್ಮ ಭಾರತ ಅಭಿವೃದ್ಧಿ. ವೀರೇಶ್. ನಿಮ್ಮ ಸುಪ್ರಸಾದ್. ಬ್ರೋ, ನಿಮ್ಗೆ ಈಗ ಸ್ವಾತಂತ್ರ್ಯ ಬಗ್ಗೆ ಏನ್ ಅನಿಸ್ತಿದೆ, ನಿಮ್ಮ ಅಭಿಪ್ರಾಯ? ನಮ್ಗೆ ಸ್ವಾತಂತ್ರ್ಯ ಬಂದಿರ್ತಕ್ಕ ಒಂದು ಖುಷಿ ವಿಚಾರ. ಯಾಕಂದ್ರೆ ಈಗ ಬರ್ತಾ ಇರೋದು 1947 ಲೆಕ್ಕ ಹಾಕಿದ್ರೆ ನಾವು 2026 ನಾವು ಆಚರಿಸ್ತಾ ಇರ್ತಕ್ಕಂಥದ್ದು 80ನೇ ಸ್ವಾತಂತ್ರ್ಯ ದಿನಾಚರಣೆ. 80 ವರ್ಷಗಳ ಕಾಲ ನಾವು ನೆಮ್ಮದಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ. 80 ವರ್ಷದ ಹಿಂದೆ ಅಂದ್ರೆ 1947 ಹಿಂದೆ ಬ್ರಿಟಿಷರ ಒಂದು ಆಳ್ವಿಕೆಯಿಂದ ನಮಗೆ
ತುಂಬಾ ಕಗ್ಗಲಾಗ್ಬಿಡ್ತು ನಮ್ಮ ದೇಶ, ನಮ್ಮ ಭಾರತ. ಯಾವುದೇ ನಮ್ದು ಬೇರೆ ಬೇರೆ ತೊಂದರೆಗಳಿಂದ ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು, ಯಾವುದೇ ಒಂದು ವಿಚಾರಗಳಾಗಿರ್ಬೋದು, ಯಾವುದೇಲ್ಲೂ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರಲಿಲ್ಲ. ಹಾಗಾಗಿ ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಒಂದು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ನಾವು ಯಾವ ರೀತಿ ನಮ್ಮ ಒಂದು ಧಾರ್ಮಿಕ ಹಬ್ಬಗಳನ್ನ ಆಚರಿಸ್ತೀವಿ, ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ದಿನ ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ನಮ್ಮ ಹಬ್ಬ, ನಮ್ಮ ಹೆಮ್ಮೆ ಅಂತ ನಾವು ಪ್ರತಿಯೊಂದು ಕುಟುಂಬನೂ ಆಚರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಬ್ರಿಟಿಷರು ನಮ್ಮ ದೇಶನ 300 ವರ್ಷ ಆಳಿದ್ರು. ಅದಕ್ಕೆ ತಕ್ಕಂತೆ ನಮ್ಮ ದೇಶದಲ್ಲಿರುವಂತಹ ಹೋರಾಟಗಾರರು, ಸುಮಾರು ಜನ ಹೋರಾಟಗಾರರು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದು ನಮ್ಗೆ ಹೆಮ್ಮೆ ವಿಚಾರ, ಖುಷಿ ವಿಚಾರ. ಅದನ್ನ ಸ್ವತಂತ್ರವಾಗಿ ಖುಷಿಯಾಗಿ ಆಚರಿಸ್ಬೇಕು ಅಂತ ಹೇಳೋದು. ಬ್ರೋ, ನಿಮ್ಗೆ ಈಗ ನಿಮ್ಗೆ ಅಕಸ್ಮಾತ್ ಆಗಿ ನಿಮ್ಗೆ ಯಾವ್ದಾದ್ರು ಸ್ವಾತಂತ್ರ್ಯ ಹೋರಾಟಗಾರನ ಮೀಟ್ ಮಾಡ್ಬೇಕು ಅಂತ ಅವಕಾಶ ಸಿಕ್ಕಿದ್ರೆ ನಿಮ್ಗೆ ಯಾರು ಮೀಟ್ ಮಾಡಕ್ಕೆ ಇಷ್ಟಪಡ್ತೀರಾ, ಏಕೆ ಅಂತ? ಮೀಟ್ ಮಾಡ್ಬೇಕು ಅವ್ರನ್ನ, ಯಾರನ್ನ ಮೀಟ್ ಮಾಡಕ್ಕೆ ಇಷ್ಟಪಡ್ತೀರಾ ಅಕಸ್ಮಾತ್ ನಿಮ್ಗೆ ಅವಕಾಶ ಸಿಕ್ಕಿದ್ರೆ? ಹೋರಾಟಗಾರರು. ಈಗ ಯಾವ ತತ್ವಗಳನ್ನ ಯಾರ್ಯಾರು ಪಾಲಿಸ್ತಾ ಇದ್ದಾರೆ, ಎಕ್ಸಾಂಪಲ್ ಆಗಿರ್ಬೋದು, ಸುಮಾರು ವ್ಯಕ್ತಿಗಳಿದ್ದಾರೆ. ಹೋರಾಟಗಾರರು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋದು ಅಭಿವೃದ್ಧಿ ರಾಷ್ಟ್ರ ಅಂತ ಹೇಳ್ತಾ ಇದಾರೆ. ಅಭಿವೃದ್ಧಿ ಆಗಿರೋ ರಾಷ್ಟ್ರ ಇನ್ನು ಅಭಿವೃದ್ಧಿ ಹೊಂದ್ತಾನೆ ಇದೆ. ಇವ್ರು ಹೇಳ್ದಂಗೆ ಎಜುಕೇಶನ್ ಸಿಸ್ಟಮ್, ಶಿಕ್ಷಣ ವ್ಯವಸ್ಥೆ ಚೇಂಜ್ ಆಗ್ಬೇಕು. ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಇನ್ನೂ ಹೊಂದಿಲ್ಲ. ಅದನ್ನ ಚೇಂಜ್ ಮಾಡ್ಬೇಕು ಅಂತ ನಾನು ಹೇಳಕ್ಕೆ. ಒಂದು ಸ್ಪರ್ಧಾತ್ಮಕ ಯುಗ ಆಗ್ಬಿಟ್ಟದ. ಯಾವುದೇ ಸ್ಪರ್ಧಾತ್ಮಕ ಯುಗ ಅಂತ ಬಂದಾಗ ನಿರುದ್ಯೋಗ ಹೆಚ್ಚು ಕಾಡ್ತಾ ಇದ. ಹಾಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಶಿಕ್ಷಣದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಆದ್ರೆ ಆ ವ್ಯಕ್ತಿ ತಕ್ಕ ಶಿಕ್ಷಣ ಸಿಗ್ತಾ ಇಲ್ಲ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು. ನೋಡಿ, ಮೊನ್ನೆ ಒಂದು PC ಎಕ್ಸಾಮ್ ಆಯ್ತು. ಆ PC ಎಕ್ಸಾಮ್ ಬಗ್ಗೆ ಕೆಲವರು ಬೇರೆ ಬೇರೆ ದಂಧೆಗಳನ್ನ ಮಾತುಗಳನ್ನ ಆಡ್ತಾವ್ರ. ಕ್ವಶನ್ ಪೇಪರ್ ಲೀಕ್ ಆಯ್ತು, ಬೇರೆ ಬೇರೆ ಪ್ರಾಬ್ಲಮ್ ಆಯ್ತು. ಆ ರೀತಿ ಪ್ರಾಬ್ಲಮ್ ಆಗದೇ ಇರೋ ರೀತಿಲಿ ಸರ್ಕಾರ ಅದನ್ನ ಕರೆಕ್ಟ್ ಜಾರಿಗೆ ಮಾಡಿದ್ರ ನಾವು ವಿದ್ಯಾರ್ಥಿಗಳ ಜೊತೆ ಅನುಕೂಲ ಆಯ್ತು ಅಂತ ನಾನು ಇಷ್ಟಪಡ್ತೀನಿ. ಈಗ ಯಾವುದೇ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರ್ತದೆ ಹಲವಾರು. ಈಗ ಯಾವುದೇ ನಾವು ಎಜುಕೇಶನ್ ಸಿಸ್ಟಮ್ ಅಂತ ಬಂದಾಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆನೇ ಮಾಡಬೇಕು. ಅದನ್ನ ಒಂದು ಜಾಯಿನ್ ಆಗಿರೋ ಎಕ್ಸಾಮ್ ಬರಿತೀವಿ ಅಂತಂದ್ರೆ ಅದು ಕರೆಕ್ಟಾಗಿ ನಮ್ಗೆ ತೃಪ್ತಿಕರವಾಗಬೇಕು. ಈಗ PC ಎಕ್ಸಾಮು ಅದಾಯ್ತು ಇದಾಯ್ತು, ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂತ ಹೇಳ್ತಾರೆ. ಹಲವಾರು ವದಂತಿಗಳನ್ನ ಒಪ್ಪಿಸಿ ಕೆಲವು ಏನೋ ಪ್ರಾಬ್ಲಮ್ ಆಯ್ತು, ಅದಾಗದೇ ಇರೋ ರೀತಿಲಿ ಮಾಡಿದ್ರೆ ನಮ್ಗೆ ಎಜುಕೇಶನ್ ಸಿಸ್ಟಮ್ ಒಳ್ಳೇದು ಅಂತ ಹೇಳ್ತೀನಿ. ಹೇಳ್ತೀನಿ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಇದಕ್ಕೆ ನಾನು ಆನ್ಸರ್ ಡೈರೆಕ್ಟ್ ಆಗಿ ಕೊಡ್ಲಾರೆ. ನಿಮ್ಗೆ ಇಷ್ಟು ಕೇಳಿದ್ರೆ ಕೊಡ್ಲಾರೆ. ಓಕೆ ಬ್ರೋ, ನಿಮ್ಗೆ ಫ್ಯೂಚರ್ ಅಲ್ಲಿ ಈಗ ಯಾರು ಇಂಡಿಯಾ ಬಗ್ಗೆ ಏನಾದ್ರು ಕೇಳಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ಭಾರತ ನನ್ನ ಹೆಮ್ಮೆ, ನನ್ನ ಭಾರತ ನನ್ನ ಮನೆ ಇದ್ದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು.